ಎಲ್ಲ ಕುಟುಂಬ ಸ್ನೇಹಿತರಿಗೂ ನಮಸ್ಕಾರಗಳು. ನಾನಿವತ್ತು ಆಂಜನೇಯ ಸ್ವಾಮಿ ದರ್ಶನಕ್ಕೆ ಬಂದಿದ್ದೀನಿ. ಇದು ಬರೋದು ಎಲ್ಲಿ ಅಂದ್ರೆ ತುಮಕೂರು ರೋಡು ಮಾಧವಾರ ನೈಸ್ ರೋಡ್ ಅಲ್ಲಿ ಬರುತ್ತೆ. ಪುಟ್ಟ ಆಂಜನೇಯ ದೇವಸ್ಥಾನ, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅನ್ನೋ ಹಾಗೆ. ಇಲ್ಲಿ ಸುತ್ತ ಎಲ್ಲೂ ಆಕ್ಸಿಡೆಂಟ್ಗಳಾಗಲ್ಲ. ಆಕ್ಸಿಡೆಂಟ್ಗಳಾದ್ರೂನು ಯಾರಿಗೂ ಪ್ರಾಣ ಅಪಾಯ ಇಲ್ಲ ಅಂತ ಪವರ್ಫುಲ್ ಆಂಜನೇಯ ನಮ್ಮ ಮಾಧವಾರದ ಹತ್ರ ಬರುತ್ತೆ. ಓಂ ಶ್ರೀ ಪ್ರಸನ್ನ ಆಂಜನೇಯ ಸ್ವಾಮಿ ಪರಬ್ರಹ್ಮಣೇ ನಮಃ. ಆಂಜನೇಯ ಮಹಾಕಾಯ ಭಕ್ತಾನುಗ್ರಹಕಾರಕ ಪ್ರತಿಶತವ ಸೇವಾರ್ಥ ಮನಗ್ನಂ ದೇಯೇ ಪ್ರಭು. ಆಂಜನೇಯ ಸುದರ್ಶನ ಚಕ್ರ ಇಬ್ರು ಯುದ್ಧಕ್ಕೆ ಬೀಳ್ತಾರೆ. ಅದೊಂದು ಪುಟ್ಟ ಕಥೆಯನ್ನ ಹೇಳ್ತೀನಿ, ಪೂರ್ತಿ ವಿಡಿಯೋವನ್ನ ನೋಡಿ. ಕ್ಷೇತ್ರ ಯುಗದಲ್ಲಿ ಶ್ರೀರಾಮನು ಅಂತ್ಯಗೊಂಡು ದ್ವಾಪರ ಯುಗದಲ್ಲಿ ದ್ವಾರಕೆಯಲ್ಲಿ ಶ್ರೀಕೃಷ್ಣನಾಗಿ ಜನಿಸ್ತಾನೆ. ಮಹಾಭಾರತವನ್ನೆಲ್ಲ ಮುಗಿಸ್ಕೊಂಡು ಶ್ರೀಕೃಷ್ಣ ವಿಶ್ರಾಂತಿ ತಗೊಂತಾ ಇರ್ತಾನೆ. ಆವಾಗ ಸುದರ್ಶನ ಚಕ್ರವು ತುಂಬಾ ಅಹಂಕಾರ ಪಡುತ್ತೆ. ನನ್ನಿಂದಲೇನೆ ಮಹಾಭಾರತ ಸೃಷ್ಟಿಯಾಗಿದ್ದು, ನಾನೇ ಎಲ್ಲರನ್ನೂ ಸಂಹಾರ ಮಾಡಿದ್ದು, ನಾನಿಲ್ಲ ಅಂದ್ರೆ ಶ್ರೀಕೃಷ್ಣನು ಸಹ ಏನು ಮಾಡಕ್ ಆಗ್ತಿರ್ಲಿಲ್ಲ ಅನ್ನೋ ದುರಾಂಕಾರ ಬಂದ್ಬಿಟ್ಟಿರುತ್ತೆ. ಅದನ್ನ ಗಮನಿಸ್ತಾ ನಮ್ಮ ಶ್ರೀಕೃಷ್ಣರು ಏನಾದ್ರೂ ಮಾಡಿ ಈ ದುರಾಂಕಾರನ ಕಡಿಮೆ ಮಾಡ್ಬೇಕು, ಯಾರಿಂದ ಸಾಧ್ಯ ಈ ದುರಾಂಕಾರನ ಕಡಿಮೆ ಮಾಡ್ಬೇಕು ಅಂತ ಆಂಜನೇಯ ಚಿರಂಜೀವಿ ಆಗಿರ್ತಾನೆ. ಆಂಜನೇಯನಿಗೆ ಗೊತ್ತಿರುತ್ತೆ ಕ್ಷೇತ್ರ ಯುಗದಲ್ಲಿ ಶ್ರೀರಾಮರು ದ್ವಾರಕೆಯಲ್ಲಿ ಕೃಷ್ಣನಾಗಿ ಹುಟ್ಟಿದಾನೆ ಅಂತ ಗೊತ್ತಿರುತ್ತೆ. ಶ್ರೀಕೃಷ್ಣ ತನ್ನ ಮನಸ್ಸಿನಲ್ಲಿನೇ ಆಂಜನೇಯನ್ನ ಕರೀತಾನೆ. ಆಂಜನೇಯ ಎಲ್ಲ ಅಷ್ಟೇನೆ, ತನ್ನ ಮನಸ್ಸಿನಲ್ಲಿ ನಾವೆಲ್ಲರೂ ಕರೆದ್ರೆ ಸಾಕು ಬಂದು ಕಾಪಾಡ್ತಾನೆ ಆಂಜನೇಯ. ಶ್ರೀಕೃಷ್ಣನಿಗೋಸ್ಕರ ಶ್ರೀಕೃಷ್ಣನನ್ನು ನೋಡಲು ಬರ್ತಾನೆ ಆಂಜನೇಯ. ಒಂದು ಹಣ್ಣಿನ ತೋಟದಲ್ಲಿ ಹೋಗ್ತಾನೆ. ಆಯಾಸ ಆಗಿರುತ್ತೆ, ಹಸುವಾಗಿರುತ್ತೆ. ಹಣ್ಣುಗಳನ್ನೆಲ್ಲ ತಿನ್ಬಿಟ್ಟು ಕೊಂಬೆಗಳನ್ನೆಲ್ಲ ಮುರಿದಾಕ್ತಾ ಇರ್ತಾನೆ. ಅಲ್ಲಿನ ಕಾವಲುಗಾರರು ಹೇಳ್ತಾರೆ, ಇದು ಶ್ರೀಕೃಷ್ಣನ ತೋಟ, ನೀನ್ ಈ ತರ ಹಾಳು ಮಾಡೋದ್ ಸರಿ ಇಲ್ಲ ಅಂದಾಗ ಯುದ್ಧಕ್ಕೆ ನಿಲ್ತಾರೆ. ಆದ್ರೆ ಆಂಜನೇಯನ ಗೆಲ್ಲಕ್ಕೆ ಕಾವಲುಗಾರ ಕೈಲಿ ಆಗಲ್ಲ. ಅವರು ಸೋತ್ ಬಿಡ್ತಾರೆ. ಹೋಗಿ ಶ್ರೀಕೃಷ್ಣನಿಗೆ ಹೇಳ್ತಾರೆ, ಕೃಷ್ಣ ತೋಟದಲ್ಲಿ ನುಗ್ಬಿಟ್ಟು ಒಂದು ಕೋತಿ ಹಣ್ಣುಗಳನ್ನೆಲ್ಲ ತಿನ್ಬಿಟ್ಟು ಕೊಂಬೆಗಳನ್ನೆಲ್ಲ ಮುರಿತಾ ಇದೆ ಅಂತ ಹೇಳಿದಾಗ ಶ್ರೀಕೃಷ್ಣ ನಾನ್ ಕರ್ದೆ ಅಂತ ಹೇಳಿ ಅದು ಬರುತ್ತೆ ಅಂತ ಹೇಳ್ತಾನೆ. ಮತ್ತೆ ಕಾವಲುಗಾರರು ಬಂದು ಕರೀತಾರೆ, ಶ್ರೀಕೃಷ್ಣ ಕರೀತಾ ಇದ್ದಾರೆ ಬರ್ಬೇಕಂತೆ ಅಂತ. ನಾನ್ ಬರಲ್ಲ ಅಂತ ಹಠ ಮಾಡುತ್ತೆ ನಮ್ಮ ಆಂಜನೇಯ. ಅವಾಗ ಶ್ರೀಕೃಷ್ಣ ಮನದಲ್ಲೇ ಕರೀತಾನೆ, ಆಂಜನೇಯ ನೀನು ಬಾ, ನಾನ್ ನಿನ್ನ ನೋಡ್ಬೇಕು ಅಂತ. ಅವಾಗ ಆಂಜನೇಯ ದ್ವಾರಕೆಗೆ ಬರ್ತಾನೆ, ಅರಮನೆ ಬಾಗ್ಲಿಗೆ ಬರ್ತಾನೆ, ನಿಂತ್ಕೋತಾನೆ. ಅಷ್ಟು ಹೊತ್ಗಾಲೆ ಶ್ರೀಕೃಷ್ಣ ಸುದರ್ಶನ ಚಕ್ರಕ್ಕೆ ಹೇಳಿರುತ್ತೆ, ಬಾಗ್ಲಲ್ಲೇ ನಿಂತಿರು, ಯಾರೇ ಬಂದ್ರು ಒಳಗಡೆ ಬಿಡಬೇಡ ಅಂತ ಹೇಳಿರುತ್ತೆ. ಸುದರ್ಶನ ಚಕ್ರ ಕಾವಲಿಗಾಗಿ ನಿಂತ್ಕೊಂಡಿರುತ್ತೆ, ಯುದ್ಧಕ್ಕೋಸ್ಕರ ನಿಂತ್ಕೊಂಡಿರುತ್ತೆ. ಆಂಜನೇಯ ಅಲ್ಲಿಗೆ ಹೋಗಿ ನಾನು ಒಳಗೆ ಶ್ರೀಕೃಷ್ಣನನ್ನ ನೋಡ್ಬೇಕು ಬಿಡು ಅಂತ ಕೇಳುತ್ತೆ. ಸುದರ್ಶನ ಚಕ್ರ ನಾನು ಬಿಡೋದಿಲ್ಲ, ಯುದ್ಧಕ್ಕೆ ಸಿದ್ಧನಾಗು ಅನ್ನುತ್ತೆ. ಆದ್ರೆ ಆಂಜನೇಯನಿಗೆ ಯುದ್ಧ ಮಾಡುವಷ್ಟು ಟೈಮ್ ಇರಲ್ಲ, ಕೃಷ್ಣನನ್ನು ಕಾಣ್ಲೇಬೇಕು. ಹಾಗಾಗಿ ಶ್ರೀಕೃಷ್ಣ ಚಕ್ರನ ತಗೊಂಡು ಬಾಯಲ್ಲಿಕ್ಕೊಂಡ್ಬಿಡುತ್ತೆ. ಬಾಯಲ್ಲಿಕ್ಕೊಂಡ್ಬಿಟ್ಟು ಒಳಗಡೆ ಹೋಗ್ಬಿಡ್ತಾನೆ. ಶ್ರೀಕೃಷ್ಣ ಕಾಣ್ತಾನೆ, ನಮಸ್ಕಾರ ಮಾಡ್ತಾನೆ. ಶ್ರೀಕೃಷ್ಣನ್ಗೆ ಆಶ್ಚರ್ಯ ಆಗುತ್ತೆ, ಇದೇನೋ ಬಾಗಿಲಲ್ಲಿ ಸುದರ್ಶನ ಚಕ್ರನೇ ಕಾವಲಿಟ್ಟಿದೀನಿ, ಯಾಕೆ ಬಂದ್ಬಿಟ್ಟೆ ನೀನು, ಯಾರು ನೀನು ತಡಿಲಿಲ್ವಾ ಅಂತ ಆಂಜನೇಯನ್ ಕೇಳಿದಾಗ ಆಂಜನೇಯ ಹೇಳ್ತಾನೆ, ಸುದರ್ಶನ ಚಕ್ರ ಅಲ್ಲಿ ಕಾವಲಿತ್ತು, ನನ್ ಬಾಯಲ್ಲಿದ್ದಾನೆ ನೋಡು ಅಂತ. ಆವಾಗ ಬಾಯಿ ತೆಗೆದು ತೋರಿಸಿದಾಗ ಸುದರ್ಶನ ಚಕ್ರ ಗೋಳಾಡ್ತಾ ಇರುತ್ತೆ ಬಾಯಲ್ಲಿ. ಕೇಳುತ್ತೆ ಕೃಷ್ಣನ ಹತ್ರ, ಕೃಷ್ಣ ನನ್ನನ್ನು ಕಾಪಾಡು, ಆಂಜನೇಯ ತಿನ್ಬಿಡ್ತಾನೆ ನನ್ನನ್ನ ಅಂತ. ಆವಾಗ ಕೃಷ್ಣ ಹೇಳ್ತಾನೆ, ದಯವಿಟ್ಟು ಬಿಟ್ಬಿಡು ಸುದರ್ಶನ ಚಕ್ರನ ಅಂತ ಆಂಜನೇಯನಿಗೆ ಹೇಳಿದಾಗ ಆಂಜನೇಯ ಉಗುಳ್ತಾನೆ ಸುದರ್ಶನ ಚಕ್ರನ. ಸುದರ್ಶನ ಚಕ್ರಕ್ಕೆ ಆಲೆ ಅಹಂಕಾರ ಎಲ್ಲ ಕಡಿಮೆ ಆಗಿರುತ್ತೆ. ಕೃಷ್ಣನಲ್ಲಿಗೆ ಹೋಗಿ ನಮಸ್ಕಾರ ಮಾಡಿ, ತಪ್ಪಾಯ್ತು, ನನ್ನಲ್ಲಿ ಇರೋ ದುರಾಂಕಾರ ಇಲ್ಲಿಗೆ ಮಟ್ಟ ಆಯ್ತು ಅಂತ ಹೇಳಿ ಆಂಜನೇಯನಿಗೂ ಸಹ ನಮಸ್ಕಾರ ಮಾಡ್ತಾನೆ. ನೀನು ಪರಾಕ್ರಮಶಾಲಿ, ನಿನ್ನನ್ನ ಸೋಲ್ಸೋರು ಯಾರು ಇಲ್ಲ, ನಾನೇ ಅನ್ನೋ ಅಹಂಕಾರ ನನ್ನಲ್ಲಿ ಇತ್ತು, ಇವತ್ತು ಎಲ್ಲ ಮಣ್ಣಾಯ್ತು, ನನ್ನಲ್ಲಿ ಇರೋ ದುರಾಂಕಾರ ಅಹಂಕಾರ ಎಲ್ಲ ಹೋಯ್ತು ಅಂತ ಕ್ಷಮೆ ಕೇಳುತ್ತೆ. ಹಾಗೆ ನಾವು ಸಹನು ದುರಾಂಕಾರ ಪಡಬಾರ್ದು, ಅಹಂಕಾರ ಪಡಬಾರ್ದು. ನಮಗಿಂತ ದೊಡ್ಡವರು ಇರ್ತಾರೆ, ನಮಗಿಂತ ಸಾಧನೆ ಮಾಡಿದವರು ಇರ್ತಾರೆ ಅಲ್ವಾ. ನಮಸ್ಕಾರ.